ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇವತ್ತೊಂದು ಮೋಟಿವೇಶನಲ್ ಅಥವಾ ಅವರ ಸ್ಟ್ರೆಸ್ ಅನ್ನ ಹೇಗೆ ನಿವಾರಣೆ ಮಾಡಿಕೊಳ್ಳಬೇಕೆಂಬ ಸಂಬಂಧಿಸಿದಂತ ವಿಡಿಯೋ ಆಗಿದೆ ಇದು. ಸ್ಟೂಡೆಂಟ್ ಎಕ್ಸಾಮ್ ಸ್ಟ್ರೆಸ್ ಪ್ರಾಬ್ಲಮ್ ಅಂಡ್ ಪ್ರಾಕ್ಟಿಕಲ್ ಸೊಲ್ಯೂಷನ್. ನಾನು ಬಹಳಷ್ಟು ಸ್ಟೂಡೆಂಟ್ಗಳನ್ನ ನೋಡಿದ್ದೀನಿ. ಎಕ್ಸಾಮ್ ಬರ್ತಾ ಇದೆ ಅಂತಂದ್ರೆ ಊಟ ಸರಿಯಾಗಿ ಮಾಡಲ್ಲ, ನಿದ್ದೆ ಸರಿಯಾಗಿ ಮಾಡಲ್ಲ, ಆರೋಗ್ಯ ಹಾಳಾಗ್ತಾ ಇರುತ್ತೆ. ರಾತ್ರಿ ಬಹಳ ಹೊತ್ತು ಕುಂತು ಅಭ್ಯಾಸ ಮಾಡ್ತಾರೆ. ಎಕ್ಸಾಮ್ ಸಮೀಪ ಬಂದ್ರೆ ಪೂರ್ತಿ ಆರೋಗ್ಯ ಕೆಟ್ಟಿರುತ್ತೆ. ಹಾಸ್ಪಿಟಲ್ಗೆ ತಂದೆ ತಾಯಿ ಪರದಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಂತಹ ಸಮಸ್ಯೆಗಳಿಂದ ಹೇಗೆ ಹೊರಗೆ ಬರಬೇಕು? ಏನು ಇದು ಸಮಸ್ಯೆ? ಯಾಕೆ ಸ್ಟ್ರೆಸ್ ಅಲ್ಲಿ ಬರ್ತಾರೆ ಮಕ್ಕಳು? ಸೊ ಒಂದೊಂದಾಗಿ ನೋಡೋಣ. ವೈ ಸ್ಟೂಡೆಂಟ್ಸ್ ಫೀಲ್ ಸ್ಟ್ರೆಸ್? ಮೊದಲೇದು ಫಿಯರ್ ಆಫ್ ಫೇಲ್ಯೂರ್. ನಾನು ಫೇಲ್ ಆಗಿಬಿಡ್ತೀನೇನೋ, ನನ್ನ ಮಾರ್ಕ್ಸ್ಗಳು ಕಡಿಮೆ ಆದ್ರೆ ನಮ್ಮ ತಂದೆ ತಾಯಿ ಬೇಜಾರು ಪಟ್ಕೊಳ್ತಾರೇನೋ, ನಮ್ಮ ತಂದೆ ತಾಯಿಗೆ ಯಾರಾದ್ರೂ ಏನಂದ್ರೆ ನಿನ್ ಮಗ ಶಾನೆ ಇಲ್ಲ, ನಿನ್ ಮಗಳು ಶಾನೆ ಇಲ್ಲ, ಚಲೋ ಮಾರ್ಕ್ಸ್ ತರಲ್ಲ ಅಂದ್ಬಿಟ್ರೆ ಅನ್ನೋ ಒಂದು ಹೆದರಿಕೆ. ಪ್ರೆಷರ್ ಫ್ರಮ್ ಫ್ಯಾಮಿಲಿ. ನಂದು ಬಹಳಷ್ಟು ತಂದೆ ತಾಯಿ ನೋಡಿದ್ದೀನಿ. ನಾವು ನಂದು ಸಮಾಜದಲ್ಲಿ ಅತಿ ಉನ್ನತವಾದಂತ ಸ್ಥಾನಮಾನ ಇದೆ, ನಾನು ತುಂಬಾ ಒಳ್ಳೆ ಮನುಷ್ಯನಿದ್ದೀನಿ, ನಾನು ಇಷ್ಟು ಚಲೋ ಹುದ್ದೆಯಲ್ಲಿದ್ದೀನಿ, ನೀನು ಕೂಡ ಅದೇ ರೀತಿ ಮಾಡ್ಬೇಕು. ತಾಯಿ ಹೇಳ್ತಾಳೆ, ನಿಮ್ಮಪ್ಪ ನೋಡಷ್ಟು ದೊಡ್ಡ ವ್ಯಕ್ತಿ ಇದಾರ, ಮನೆಯಲ್ಲಿನ ಅಜ್ಜ ಅಜ್ಜಿ ತಾತ ಎಲ್ರು ಉಳಿದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಳ್ತಿರ್ತಾರೆ, ನಿಮ್ಮಪ್ಪ ನೋಡು ಎಷ್ಟು ದೊಡ್ಡ ಶಾಣೆ ಇದಾನ, ನೀವು ನೋಡು ಹೇಗಿದ್ರಿ, ನಿಮ್ಮ ಅಕ್ಕ ನೋಡು ಎಷ್ಟು ದೊಡ್ಡ ಅಂಕ, ಎಷ್ಟು ಚಲೋ ಸ್ಕೂಲಿಗೆ ಕಾಲೇಜಿಗೆ ರ್ಯಾಂಕ್ ಬಂದಿದ್ದಾಳ, ತಂಗಿ ತಮ್ಮಗೋ ಹೇಳ್ತಿರ್ತಾರ್ರಿ. ಇದು ಸರಿನಾ? ನೆಕ್ಸ್ಟು ಲ್ಯಾಕ್ ಆಫ್ ಪ್ರಿಪ್ರೇಷನ್. ಮಕ್ಕಳು ಓದುವ ಸಮಯದಲ್ಲಿ ಓದೇ ಇರುವುದರಿಂದ ಕೂಡ ಸ್ಟ್ರೆಸ್ ಅಲ್ಲಿ ಬರ್ತಾರೆ. ಓವರ್ ಥಿಂಕಿಂಗ್. ಸ್ವಲ್ಪ ಸಮಸ್ಯೆ ಇರುತ್ತೆ, ಬಹಳಷ್ಟು ಚಿಂತೆಯನ್ನು ಮಾಡ್ತಾರ್ರಿ. ಚಿಂತೆಯಿಂದನೇ ಓವರ್ ಥಿಂಕಿಂಗ್. ಒಂದು ಚಿತೆಗೂ ಮತ್ತು ಚಿಂತೆಗೂ ಇರೋ ಸೊನ್ನೆ ಹೇಗೋ ಹಾಗೆ ಓವರ್ ಥಿಂಕಿಂಗು. ಎಷ್ಟು ನೀವು ಚಿಂತೆ ಮಾಡ್ತೀರಾ ಅದರಿಂದ ಆಕ್ಟ್ ಅಲ್ಲಿ ತರ್ಲಿಕ್ಕೆ ಏನಾಗಲ್ಲ. ಸೊ ಮಾನಸಿಕವಾಗಿ ಬಳಲ್ತೀರಾ, ದೈಹಿಕವಾಗಿ ಕಾನ್ಸಂಟ್ರೇಷನ್ ಓದಿನ ಮೇಲೆ ಆಗ್ಬೇಕಾಗಿರುತ್ತೆ. ಆದ್ರೆ ನೀವು ಎಕ್ಸಾಮ್ದ ಫಿಯರ್ ಇಂದಾನೆ ಬಹಳಷ್ಟು ನೆಗೆಟಿವ್ ಥಿಂಕ್ ಮಾಡ್ಕೊಂಡು ಋಣಾತ್ಮಕವಾಗಿ ಧನಾತ್ಮಕವಾಗಿ ಚಿಂತೆ ಮಾಡದೆ ನೆಗೆಟಿವ್ ಥಿಂಕ್ ಮಾಡೇನೆ ನಿಮ್ಮ ಪೊಟೆ ಏನಂತಾರೆ, ನಿಮ್ಮ ಒಂದು ಒಳ್ಳೆಯಂತ ಪೊಟೆನ್ಷಿಯಲ್ ಅನ್ನ, ಒಳ್ಳೆಯ ಒಂದು ಸಾಮರ್ಥ್ಯವನ್ನ ಕಡಿಮೆ ಮಾಡಿಕೊಳ್ತೀರಾ. ಕಂಪೇರಿಂಗ್ ಟು ಅದರ್ಸ್. ಮನೆಯಲ್ಲಿ ತಂದೆ ತಾಯಿ ಆಗ್ಲಿ ಅಥವಾ ಅಕ್ಕಪಕ್ಕದವರಾಗ್ಲಿ, ನೋಡು ಅಕ್ಕ ನೋಡ್ರೆ ಟಾಪ್ ದಲ್ಲಿದ್ದಾಳ, ಅಣ್ಣ ನೋಡು ಟಾಪ್ ದಲ್ಲಿದ್ದಾನ ಸ್ಕೂಲ್ಗೆ, ಮತ್ತೆ ನೀನ್ ಯಾಕೆ ಕಡಿಮೆ ಮಾರ್ಕ್ಸ್ ತಗೋತೀಯ? ಅಥವಾ ತಂಗಿ ಸರಿಯಾಗಿ ಮಾರ್ಕ್ಸ್ ಚಲೋ ಮಾರ್ಕ್ಸ್ ತಗೋತಾ ಇದ್ಲು ಅಂತಂದ್ರೆ, ನೋಡು ನಿನ್ ತಂಗಿ ಟಾಪ್ 3 ದಲ್ಲಿದ್ದಾಳ, ನೀನು ನೋಡು ಒಂದು ಸಲ ನಿಂದು ಬೋರ್ಡ್ ಮೇಲೆ ಹೆಸರು ಬಂದಿಲ್ಲ, ಚಲೋ ಪೇರೆಂಟ್ಸ್ ಅಂತ ಹೇಳಿ ನಮಗೆ ಹೆಮ್ಮೆ ಪಡೋ ಹಾಗೆ ನೀನ್ ಮಾರ್ಕ್ಸ್ ತಂದಿಲ್ಲ ಅಂತೆ ಕುಟುಂಬದಲ್ಲಿನೇ ಮಕ್ಕಳ ಮಧ್ಯೆ ನಡೆನೆ ಪೇರೆಂಟ್ಸ್ ಅನ್ನ ಕಂಪೇರ್ ಮಾಡೋದನ್ನ ನೋಡಿದ್ದೀನಿ. ಇದರಿಂದ ಮಕ್ಕಳು ಸ್ಟ್ರೆಸ್ ದಲ್ಲಿ ಬರ್ತಾರ. ತಮ್ಮ ಸಾಮರ್ಥ್ಯವನ್ನ ತಮ್ಮನ್ನ ತಾವು ನಂಬಲಿಕ್ಕೆ ಅವರಿಗೆ ಆಗಲ್ಲ. ಯಾಕಂತಂದ್ರೆ ಕಷ್ಟದ ಸಮಯದಲ್ಲಿ ತಂದೆ ತಾಯಿಗಳು, ಗುರುಗಳು ಸಹಾಯವಾಗಿ ಸಪೋರ್ಟ್ ಆಗಿ ನಿಲ್ಬೇಕೆ ಹೊರತಾಗಿ ಮಗುವಿಗೆ ಬೇರೆ ಯಾರು ಸಹಾಯಕ್ಕೆ ಬರಲ್ರಿ. ಯಾಕಂತಂದ್ರೆ ಎಲ್ರು ನಾವು ಬಟ್ ಮಾಡಿತ್ತು ಮಗುವಿಗೆ ತೋರಿಸಿದಾಗ ಮಗು ಮಾನಸಿಕವಾಗಿ ಒಂದು ಬಲವನ್ನು ಕಳ್ಕೊಳ್ಳುತ್ತೆ. ಹೀಗಾಗಿ ಬಹಳಷ್ಟು ತಪ್ಪ ಹಾದಿ ಹಿಡಿಯೋ ಚಾನ್ಸಸ್ ಬಹಳಷ್ಟು ಇದಾವ. ಹೆಚ್ಚಾಗಿ ಬಹಳಷ್ಟು ಮಗು ಮಾನಸಿಕವಾಗಿ ಕುಗ್ಗಿದ್ರೆ ಜೀವಕ್ಕೂ ಕೂಡ ಅಪಾಯ ಮಾಡ್ಕೋ ಚಾನ್ಸಸ್ ತುಂಬಾ ಇರುತ್ತೆ. ಕಂಪೇರಿಂಗ್ ವಿತ್ ಅದರ್ಸ್. ಲಾಸ್ಟ್ ಮಿನಿಟ್ ರಿವಿಷನ್. ಲಾಸ್ಟ್ ಮೂಮೆಂಟ್ ಅಲ್ಲಿ ತುಂಬಾ ವರ್ಷ ಪೂರ್ತಿ ಓದಿರುತ್ತೆ ಮಗು, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಮಾಡಲ್ರಿ, ರಿವಿಷನ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ಕೂಡ ಬಹಳಷ್ಟು ಮಕ್ಕಳು ಕಡಿಮೆ ಅಂಕಗಳನ್ನ ತೆಗೆದುಕೊಳ್ಳುವ ಚಾನ್ಸಸ್ ಬಹಳ ಇರ್ತಾವ. ಸೊ ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನ್ರಿ? ಈಗ ನಾನು ಹೇಳಿದ್ದು ಸಮಾಜದ ಹೇಳಿದೆ, ಗುರುಗಳದ್ದು ಹೇಳಿದೆ, ಟೀಚರ್ಸ್ದ ಹೇಳಿದೆ, ಅಕ್ಕ ತಂಗಿಯರ ಕಂಪ್ಯಾರಿಸನ್ ಹೇಳಿದೆ. ಸೊ ಬಹಳಷ್ಟು ಸುತ್ತಮುತ್ತಲಿನ ಜನ. ಸೊ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಏನು? ನನ್ನ ಪ್ರಿಯ ಮುದ್ದಿನ ವಿದ್ಯಾರ್ಥಿಗಳಲ್ಲಿ ಕಳಕಳಿಯ ವಿನಂತಿ ಏನಂದ್ರೆ, ಮೊದಲು ನಿಮ್ಮನ್ನ ನೀವು ನಂಬ್ರಿ, ನಿಮ್ಮಲ್ಲಿರುವಂತ ಶಕ್ತಿಯ ಬಗ್ಗೆ ನೀವು ನಂಬಿಕೆ ಹೊಂಡ್ರಿ. ಯಾಕಂದ್ರೆ ಎಕ್ಸಾಮ್ ಬರೆಯೋರು ನೀವು, ಸ್ಟಡಿ ಮಾಡೋರು ನೀವು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಫೇಸ್ ಮಾಡೋರು ನೀವು, ನಾಳೆ ಉನ್ನತ ಹುದ್ದೆಗೆ ಏರೋರು ಕೂಡ ನೀವೇ.
ಪಕ್ಕದಲ್ಲಿ ನಿಂತ್ಕೊಂಡು ಹೇಳೋ ಸಲಹೆ ಮಾಡೋರು ಯಾರು ಪರೀಕ್ಷೆ ಬರ್ಲಿಕ್ಕೆ ಬರಲ್ಲ. ನನ್ನ ಪ್ರಿಯ ವಿದ್ಯಾರ್ಥಿಗಳಲ್ಲಿ ಇದೊಂದು ಅತ್ಯಂತ ಕಳಕಳಿಯ ಮತ್ತು ವಿನಂತಿ ಏನಂತಂದ್ರೆ, ನೀವು ನಿಮ್ಮನ್ನ ನಂಬೋದನ್ನ ಕಲೀರಿ. ನಿಮ್ಮಲ್ಲಿರುವಂತ ಒಂದು ಅದ್ಭುತ ಶಕ್ತಿಯನ್ನ ನೀವು ನಂಬಿದ್ರೆ ನಿಮ್ಮನ್ನ ಕೈ ಹಿಡಿಯೋರು ಈ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ ಹೇಳ್ತೀನಿ. ಯಾಕಂತಂದ್ರೆ ಆ ಟೀಕೆ ಮಾಡೋರು 100 ಜನ ಇರ್ತಾರೆ, ಬೆಣ್ ತಟ್ಟಿ ಸಪೋರ್ಟ್ ಮಾಡೋರು ಕೆಲವರು ಜನ ಇರ್ತಾರೆ. ಅಂತಹ ಜನರ ಸಂಪರ್ಕದಲ್ಲಿ ಉಳಿದುಕೊಂಡು ನಿಮ್ಮನ್ನ ನೀವು ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಕಂಪ್ಯಾರಿಸನ್ ಮಾಡೋರು ನೋಡ್ರಿ, ಸಮಾಜಕ್ಕೆ ಹೋದ್ರೆ ಈ ದೇವರು ಸೃಷ್ಟಿಸಿದಂತ ನಿಸರ್ಗದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಏನೇ ಏನೇ ಕಾರಣ ಇಲ್ದ ಬೆಳೆಯೋದಿಲ್ಲ, ಹೌದಾ? ಅಂತದ್ರಲ್ಲಿ ನಾವು ಮನುಷ್ಯನಾಗಿ ವಿದ್ಯಾರ್ಥಿ ಜೀವನಕ್ಕೆ ಬಂದ ಮೇಲೆ ಒಂದು ಹೆಣ್ಣು ಒಂದು ಗಂಡು ವಿದ್ಯಾರ್ಥಿನಿ ಅನ್ನೋ ಒಂದು ಪಟ್ಟ ಕಟ್ಟಿಕೊಂಡು ನಮ್ಮನ್ನ ನಾವು ನಂಬದೆ ಹೋದ್ರೆ ಮತ್ತೆ ನಮ್ಮನ್ ಮೇಲೆ ನಂಬೋರು ಯಾರು? ಆ ದೇವ್ರು ನಮ್ಮನ್ನ ಕಳಿಸಿದಾನೆ, ಆ ದೇವ್ರು ನಮ್ಮನ್ನ ವಿದ್ಯಾರ್ಥಿನಿ ಅಂತ ಕಳಿಸಿದಾನೆ ಅಂತಂದ್ರೆ ಆ ದೇವ್ರ ಮೇಲೆ ನಂಬಿಕೆ ಇರಬೇಕು. ಆ ದೇವ್ರ ಮೇಲೆ ನಂಬಿಕೆ ಇರುವ ಅಷ್ಟೇ ನಿಮಗ್ ನಂಬಿಕೆ ಇರಬೇಕು. ಯಾಕಂತಂದ್ರೆ ಆ ನಂಬ್ಕೊಂಡಿರುವ ಶಕ್ತಿ ಏನಿರುತ್ತಲ್ರಿ, ಅದು ತುಂಬಾ ಕೆಲಸ ಮಾಡುತ್ತೆ. ಬಹಳಷ್ಟು ತುಂಬಾ ಅದ್ಭುತವಾದಂತ ಕೆಲಸ ಮಾಡುತ್ತೆ. ಯಾರು ನಂಬದೇ ಇದ್ರು ಪರವಾಗಿಲ್ಲ, ನಿಮ್ಮನ್ನ ನೀವು ಮಾತ್ರ ನಂಬೋದನ್ನ, ನಿಮ್ಮ ಮೇಲೆ ನೀವು ಬೆರಳು ತೋರ್ಸ್ಕೊಬೇಡ್ರಿ. ಯಾಕಂದ್ರೆ ಅಕ್ಕಪಕ್ಕದವರು, ಸಮಾಜದವರು ನಿಮ್ಮನ್ನು ಬೇಯ್ಲಿಕ್ಕೆ, ನಿಮ್ಮ ತಪ್ಪುಗಳನ್ನ ಹುಡ್ಕ್ಯಾಡ್ಲಿಕ್ಕಿದ್ದಾರೆ. ನಿಮ್ಮ ತಪ್ಪು ನೀವೇ ತಕ್ಕೊಂಡು ಬೇಜಾರ್ ಮಾಡ್ಕೋಬೇಡ್ರಿ, ಮನಸ್ಸಿಗೆ ನೊಂದ್ಕೋಬೇಡ್ರಿ. ಅದು ಸ್ಪೆಷಲಿ ಎಕ್ಸಾಮ್ ಟೈಮ್ದಲ್ಲಿ. ಇದೊಂದು ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಲ್ಲಿ ಒಂದು ಕೋರಿಕೆ. ಮೇಡಮ್, ಈ ಸಮಸ್ಯೆಯಿಂದ ಹೇಗೆ ಹೊರಗೆ ಬರ್ಬೇಕು? ಸೊಲ್ಯೂಷನ್ ಏನು? ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು ನೀವು. ಆ ಕೇಳುದಲ್ಲಿ ತುಂಬಾ ಚಲೋ ಅನಿಸ್ತಿದ್ರಿ ಮೇಡಮ್, ಆದ್ರೆ ಮಾಡ್ಲಿಕ್ ಬಂದಾಗ ಆಗಲ್ಲ. ಇಲ್ಲ, ಯಾವ್ದಾದ್ರು ಒಂದು ಮಾಡ್ಬೇಕಾದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಆಚರಣೆಗೆ ತಗೊಂಡ್ ಬಂದಾಗ ಅದು ತುಂಬಾ ರಿಸಲ್ಟ್ ತರುತ್ತೆ. ನೋಡ್ರಿ, ಒಂದು ಉದಾಹರಣೆ ಹೇಳ್ತೀನಿ. ನಿಮ್ಗೆ ಮನಸ್ಸು ಬೇಜಾರಾಗಿರುತ್ತೆ, ತಂದೆ ತಾಯಿನೋ ಫ್ರೆಂಡ್ಸೋ ಏನೋ ಜಗಳ ಆಗಿರುತ್ತೆ, ಮನಸ್ಸು ಬೇಜಾರಾಗಿರುತ್ತೆ. ನೀವು ಏನ್ ಮಾಡ್ತೀರಾ? ನಿಮಗೆ ಇಷ್ಟವಾದ ಸಾಂಗ್ ಕೇಳ್ತೀರಾ. ಅದು ಪ್ರಾಕ್ಟಿಕಲ್ ಲಿಸ್ನಿಂಗು. ಕೇಳ್ತೀರಾ, ನಿಮ್ಮ ಮನಸ್ಸು ಅದಕ್ಕೇನ್ ಮಾಡತ್ತೆ ರೀ, ರಿದಮ್ ಪ್ರಕಾರ ಮನಸ್ಸು ಆ ರಿದಮ್ ಪ್ರಕಾರ ಮನಸ್ಸು ಏನ್ ಮಾಡ್ತಾ ಇರತ್ತೆ ರೀ, ಅದಕ್ಕೆ ಪ್ರಕಾರ ಒಲಿತಾ ಇರತ್ತೆ. ಸೊ ಕೂಲ್ ಆಗತ್ತೆ ರೀ ಮನಸ್ಸು, ಕಾಮ್ ಆಗ್ತೀರಾ. ಯಾರೇನ್ ಅನ್ಲಿ ಬಿಡು, ನಾನೇನ್ ತಪ್ಪು ಮಾಡಿಲ್ಲ ಅಂತ ಒಂದ್ 5-10 ನಿಮಿಷ ಆ ಸಾಂಗ್ ಕೇಳ್ಕೊಂಡು ಎದ್ದು ಹೋಗ್ಬಿಡ್ತೀರಾ, ಹೌದಾ? ಅಥವಾ ಕಾರ್ಟೂನ್ ನೋಡ್ತೀರಾ, ಟಾಮ್ ಅಂಡ್ ಜೆರಿ, ಡೋರೆಮಾನು. ಸೊ ನಿಮ್ಗೆ ಅಲ್ಲಿ ಆಕ್ಟಿವಿಟಿ ನೋಡಿ ಮನಸ್ಸಿಗೆ ಖುಷಿ ಆಗತ್ತೆ, ಸಂತೋಷ ಪಡ್ತೀರಾ, ನೆಕ್ಸ್ಟ್ ಮೂವ್ ಆಗ್ತೀರಾ. ಸೊ ಇದು ಪ್ರಾಕ್ಟಿಕಲ್ ಮೆಥಡ್. ಒಂದು ಎಕ್ಸಾಂಪಲ್ ಹೇಳಿದೆ. ಹಾಗಂತ ಎಕ್ಸಾಮ್ ಟೈಮ್ನಲ್ಲಿ ಡೋರೆಮಾನೋ ಟಾಮ್ ಅಂಡ್ ಜೆರಿ ನೋಡ್ತಾ ಕುಂತ್ಕೊಂಡು ಎಕ್ಸಾಮ್ ಹಾಳಾಗಿ ಹೋಗ್ಬಿಡುತ್ತೆ. ಅದನ್ನ ಮಾಡ್ಬೇಡ್ರಿ, ಆಯ್ತಾ? ಸೊ ಪ್ರಾಕ್ಟಿಕಲ್ ಮೆಥಡ್ ಆಗಿ ನೀವು ಎಕ್ಸಾಮ್ ಸ್ಟ್ರೆಸ್ ಅನ್ನ ಹೇಗೆ ರಿಮೂವ್ ಮಾಡಬೇಕು, ಅತ್ಯಂತ ಸುಲಭವಾದ ವಿಧಾನಗಳನ್ನ ಹೇಳ್ಕೊಡ್ತೀನಿ. ನನ್ನ ಸ್ಟೂಡೆಂಟು, ನನ್ನ ನನ್ನ ಬೋಧನೆಯನ್ನ ಪ್ರೀತಿಸೋರು, ನನಗೆ ರೆಸ್ಪೆಕ್ಟ್ ಕೊಡೋರು ಇದನ್ನ ಫಾಲೋ ಮಾಡಿ ಅವ್ರ ಲೈಫ್ದಲ್ಲಿ ಸಕ್ಸಸ್ ಆಗ್ತಾರೆ ಅನ್ನೋ ಭಾವನೆಯಿಂದ ಹೇಳ್ತಾ ಇದ್ದೀನಿ. ಬ್ರೀದಿಂಗ್ ಟೆಕ್ನಿಕ್ಸ್ ಕಾಮ್ ದ ನರ್ವಸ್. ನಮ್ಮ ಮೆದುಳಿಗೆ ಶಾಂತತೆಯನ್ನ ನಾವು ವಾತಾವರಣ ಇಡಬೇಕಾದ್ರೆ 4-7-8 ಬ್ರೀದಿಂಗ್ ಟೆಕ್ನಿಕ್ಸ್ ಕೌಂಟ್ ಮಾಡಬೇಕು. ನಾವು ಬ್ರೀದಿಂಗ್ ಟೆಕ್ನಿಕ್ ಅನ್ನ ನಮ್ಮಲ್ಲಿ ನಾವು ಉಸಿರಾಡಿಸುವುದನ್ನ ಉಸಿರು ಎಳೆದುಕೊಳ್ಬೇಕು, ಉಸಿರಿದ್ ಬಿಡಬೇಕು. 4-7-8 ಈ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡೋದ್ರಿಂದ ಏನಾಗತ್ತೆ ರೀ, ಯಾವಾಗ ನಮ್ಮ ಮೂಗಿನ ಮೂಲಕ ಶ್ವಾಸ ಒಳಗೆ ಹೋಗುತ್ತೋ ಅದು ನಮ್ಮ ದೇಹದಲ್ಲಿ ಆಕ್ಸಿಜನ್ ಅನ್ನ ಆಮ್ಲಜನಕದ ಮೂಲಕ ನಮ್ಮ ಇಡೀ ಎಲ್ಲ ದೇಹದ ಅಂಗಾಂಗಗಳಿಗೂ ಕೂಡ ಅದು ಚೈತನ್ಯವನ್ನು ನೀಡ್ತಾ ಇರುತ್ತೆ. ಹೀಗಿರುವಾಗ ನಮ್ಮ ಉಸಿರಾಟದ ಮೇಲೆ ಎಷ್ಟು ನೀವು ಬೇಗ ಕಾನ್ಸಂಟ್ರೇಷನ್ ಮಾಡ್ತೀರೋ ಅಷ್ಟು ನಿಮ್ಮ ಮನಸ್ಸು ಕಾಮ್ ಆಗುತ್ತೆ. ಎಂತಹ ಸ್ಟ್ರೆಸ್ ಕೂಡ ಇದ್ರೂ ಕೂಡ ಬ್ರೀದಿಂಗ್ ಟೆಕ್ನಿಕ್ ನಿಂದ ನೀವು ನಿಮ್ಮ ನರ್ವಸ್ ಸಿಸ್ಟಮ್ ಅನ್ನ ಸರಳತೆಗೆ ತರಬಹುದು, ಶಾಂತ ಮಾಡಿಸಬಹುದು ನರ್ವಸ್ ಸಿಸ್ಟಮ್ ಅನ್ನ. ನೆಕ್ಸ್ಟ್ ಟೆಕ್ನಿಕ್ಸು ಸ್ಟಡಿ ಪ್ಲಾನಿಂಗ್ ಮೆಥಡ್ ಬ್ರೇಕ್ ಸಿಲೆಬಸ್ ಇಂಟು ಸ್ಮಾಲ್ ಟಾರ್ಗೆಟ್. ಈಗ ಫಾರ್ ಎಕ್ಸಾಂಪಲ್ ಆಗಿ ಮೇಡಮ್ ಹೇಗೆ ಮಾಡ್ಬೇಕ್ರಿ ಇದನ್ನ? ಸ್ಟಡಿ ಪ್ಲಾನಿಂಗ್ ಅಂಡ್ ಮೆಥಡ್ಸ್ ಬ್ರೇಕ್ ಸಿಲೆಬಸ್ ಇಂಟು ಸ್ಮಾಲ್ ಟಾರ್ಗೆಟ್ಸ್ ಅಂದ್ರೆ, ಈಗ ಒಂದು ಲೆಸನ್ ಇದೆ, ಹೌದಾ ಮೇಡಮ್? ಒಂದ್ ಲೆಸನ್ ಎಲ್ಲ ಒಮ್ಮೆ ರಿವಿಷನ್ ಮಾಡ್ಬೇಕಾ ಅಥವಾ ಸಬ್ಜೆಕ್ಟ್ ಎಲ್ಲ ಒಮ್ಮೆ ಮಾಡ್ಬೇಕಾ? ಈಗ
ಟೈಮ್ ಟೇಬಲ್ ಪ್ರಕಾರ ನೀವು ಓದಬೇಕಾದ್ರೆ ಗ್ರಾಮರ್ ಸೆಕ್ಷನ್ಗೆ ಎಷ್ಟು ಟೈಮ್ ಕೊಡಬೇಕು, ಒನ್ ಲೈನರ್ ಆನ್ಸರ್ಗೆ ಎಷ್ಟು ಕೊಡಬೇಕು, ಟೂ ಲೈನರ್ ಕ್ವಶನ್ಗೆ ಎಷ್ಟು ಕೊಡಬೇಕು, ಮೈಂಡ್ ಫ್ರೆಶ್ ಇದ್ದಾಗ ಲಾಂಗ್ ಕ್ವಶನ್ಸ್ ಅನ್ನ ರೆಡಿ ಮಾಡಬೇಕು, ಮೀಡಿಯಂ ಇದ್ದಾಗ ಸ್ಮಾಲ್ ಸೆಂಟೆನ್ಸ್ಗಳನ್ನು ನೋಡಬೇಕು. ಸೊ ಗ್ರಾಮರ್ ಸೆಕ್ಷನ್ ಬಂದಾಗ ಸೊ ಕ್ವಿಕ್ ರಿವಿಷನ್ ಆಗಿ ಮಾಡಬೇಕು. ಈ ರೀತಿ ನೀವು ಹಂತ ಹಂತವಾಗಿ ಡಿವೈಡ್ ಮಾಡೋದ್ರಿಂದ ಎಷ್ಟು ದೊಡ್ಡ ಸಿಲೆಬಸ್ ಇದ್ರೂ ಕೂಡ ಸುಲಭವಾಗಿ ನೀವು ನಿಮ್ಮ ಒಂದ್ ಬಿಟ್ಟು 2-3 ಸಲ ರಿವಿಷನ್ ಹಾಕೋದ್ರಲ್ಲಿ ಕಷ್ಟ ಆಗಲ್ಲ. ಯಾವಾಗ್ಲೂ ನೋಡ್ರಿ, ಆ ನಿಮ್ಮ ಮೇಲೆ ನಂಬಿಕೆ ಇರಬೇಕು. ಒಂದು ವಿಷಯ ಹೇಳ್ತೀನಿ ಇಲ್ಲಿ. ಆ ನಂಬಿಕೆ ಅನ್ನೋದು ತುಂಬಾ ಅದ್ಭುತ ಕೆಲಸ ಮಾಡುತ್ತೀರಿ. ನೀವು ಇವತ್ತು ನಿಮ್ಮನ್ ಮೇಲೆ ನೀವು ನಂಬಿದ್ರೆ ತಂದೆ ತಾಯಿ ಆಗ್ಲಿ, ಗುರುಗಳಾಗ್ಲಿ, ಸಮಾಜದವರಾಗ್ಲಿ, ಯಾರ ಜೊತೆ ನೀವು ಕಂಪೇರ್ ಮಾಡಿದ್ರು ಕೂಡ ನಿಮ್ಮ ವ್ಯಕ್ತಿತ್ವವೇ ನಿಮಗೆ ಒಂದು ಒಂದು ಸಹಾಯ ಸ್ತಂಭವಾಗಿ ಆ ದೇವ್ರು ನಿಮ್ಮ ಯಾವುದೋ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡ್ತಾನೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದ್ ಮಗುಗೆ ಹಾರ್ಟ್ ಇದನ್ನಾಗಿರುತ್ತೆ, ಒಂದ್ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ ಮಗುವಿಗೆ. ಅಷ್ಟೋ ಒಂದ್ 3-4 ಸ್ಟ್ಯಾಂಡರ್ಡ್ ಓದ್ತಿರೋ ಹೆಣ್ಮಗು. ಆ ಮಗುಗೆ ಹಾರ್ಟ್ದಲ್ಲಿ ಪ್ರಾಬ್ಲಮ್ ಇದೆ. ಸೊ ಆಪರೇಷನ್ ಮಾಡ್ಬೇಕು ಅಂತ ಆ ತಾಯಿ ಮಗು ಇಬ್ರು ಅಳ್ತಿರ್ತಾರ್ರಿ. ಆಗ ಮಗು ಕೇಳ್ತೇರಿ ತಾಯಿಗೆ, ಯಾಕೆ ಅಳ್ತಿದ್ಯಮ್ಮ, ನಾವು ಡಾಕ್ಟರ್ ಹತ್ರ ಬಂದಿದ್ದೀವಿ, ನಮ್ಗ್ ಟ್ರೀಟ್ಮೆಂಟ್ ಕೊಟ್ರೆ ಸರಿ ಆಗತ್ತಲ್ಲ ಅಂತ. ಆದ್ರೆ ಆ ತಾಯಿ ಪ್ರತಿನಿತ್ಯ ಮಗು ಹೇಳ್ತಿರ್ತಾಳೆ, ಆ ದೇವ್ರನ್ನ ನಂಬು, ಆ ದೇವ್ರು ನಮ್ಮನ್ನ ನಂಬಿದೆ, ದೇವ್ರ ನಂಬು, ಆ ದೇವ್ರು ನಿಮ್ಗೆ ಒಳ್ಳೇದೇ ಮಾಡ್ತಾನೆ ಅಂತ ಹೇಳ್ತಿರ್ತಾಳ್ರಿ ಪ್ರತಿ ಸರ. ಅವಳು ತಾಯಿ ಕೇಳ್ತಾಳ್ರಿ, ಅವ್ವ ನೀ ದೇವ್ರನ್ನ ನೋಡಿದೀಯ, ಎಲ್ಲಿರ್ತಾನೆ? ನಮ್ಮೊಳಗೆ ಇರ್ತಾನೆ. ಹಾಗಾದ್ರೆ ಆ ದೇವ್ರಿಗೆ ಗೊತ್ತಿರ್ಬೇಕಲ್ಲ ನನ್ನ ಹಾರ್ಟ್ದಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ, ಆ ದೇವ್ರು ಬಂದ್ ಸರಿ ಮಾಡ್ಬೋದಲ್ಲ ಅಂತ ಕೇಳ್ತಾನೆ. ಈಗ ನನ್ ಒಳಗ ಇದ್ದಾನೆ ಅಂದ್ರೆ ಆ ದೇವ್ರಿಗೂ ತ್ರಾಸ ಆಕೇತೇನ ಅಂತ ಕೇಳ್ತಿತ್ತಂತ್ರಿ ಅಂತ ಮಗು. ಆಗ ತಾಯಿ ಹೇಳ್ತಾಳಂತ, ಇಲ್ಲಪ್ಪ ಹಾಗೇನಿಲ್ಲ, ದೇವ್ರು ಕಾಯೋನ್ ದೊಡ್ಡವಿದಾನ, ಏನಾದ್ರೂ ಪರಿಹಾರ ಕೊಟ್ಟೆ ಕೊಡ್ತಾನ, ಯಾರಿಗೂ ತೊಂದ್ರೆ ಆಗ್ದಾಗ ನೋಡ್ಕೋತಾನ ಅಂತ. ಯಾವಾಗ ಆಪರೇಷನ್ ಥಿಯೇಟರ್ ಅಲ್ಲಿ ದೊಡ್ಡ ಸರ್ಜನರು ದೊಡ್ಡ ಆಪರೇಷನ್ ದೊಡ್ಡ ದೊಡ್ಡ ಮಗು ಚಿಕ್ಕದು, ಅದ್ರ ಪ್ರಾಬ್ಲಮ್ ದೊಡ್ಡದು ಆದ್ಮೇಲೆ ದೊಡ್ಡ ದೊಡ್ಡ ತಜ್ಞರನ್ನ ಕರೆಸ್ಬೇಕಾಗತ್ತೆ ರೀ. ಕರೆಸಿ ಆ ಮಗುನ ಆಪರೇಷನ್ ಮಾಡ್ಬೇಕಾದ್ರೆ ಬ್ಲಡ್ಡೇ ಇರಲ್ರಿ, ಪಂಪೇ ಆಗ್ತಿರಂಗಿಲ್ಲ ಆ ಮಗುವಿನ ಹಾರ್ಟ್ದಲ್ಲಿ. ದೇವ್ರಂತಾನೆ ಸ್ವಲ್ಪ ಆದ್ರೂ ಆ ಡಾಕ್ಟರ್ಗಳು ಚರ್ಚೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇವ್ರೆ, ಇದು ಸ್ವಲ್ಪ ಆದ್ರೂ ಬ್ಲಡ್ ಪಂಪ್ ಆಗ್ತಾ ಇದ್ರೆ, ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇದ್ರೆ ಏನಾದ್ರೂ ಮಾಡ್ಬೋದಾಗಿತ್ತು. ಈ ಮಗುವಿನಲ್ಲಿ ಎಷ್ಟು ಏನೇ ಟ್ರೈ ಮಾಡಿದ್ರು ಒಂದ್ ಹನಿನೂ ರಕ್ತ ಇಲ್ಲಲ್ಲ, ಹೇಗ್ ಮಾಡ್ಬೇಕು? ನನ್ನ ಪ್ರಯತ್ನ ಎಲ್ಲ ಮೀರಿತು ದೇವ್ರೆ, ನೀನೇ ಕಾಯೋನು ಅಂದಾಗ ಅಂತ ಹೇಳಿ ಆ ಮಗು ಆಪರೇಷನ್ಗಿಂತ ಮುಂಚೆ ಏನ್ ಮಾಡುತ್ತೀರಿ, ಡಾಕ್ಟರ್ ಕೇಳ್ತೈತ್ರಿ ಅದ್ ಮಗು. ಇನ್ನೂ ಆಪರೇಷನ್ ಥಿಯೇಟರ್ದಾಗ ಬಂದಾಗ ನಾನು ನಿಂದು ಆಪರೇಷನ್ ಮಾಡ್ತೀವಿ, ನೀನ್ ಆರಾಮಾಗ್ತೀಯ ಮಗು. ಆಗ ಆ ಮಗು ಡಾಕ್ಟರ್ಗೆ ಕೇಳ್ತಿದಂತ್ರಿ, ಡಾಕ್ಟರ್ ನೀವು ದೇವ್ರನ್ನ ನೋಡಿದೀರಾ? ಇಲ್ಲ ಮಗು ಅಂತ ಹೇಳ್ತಾರೆ ಡಾಕ್ಟ್ರು. ಆಗ ಮಗು ಕೇಳ್ತೀವಿ, ಒಂದ್ ವೇಳೆ ನಮ್ ತಾಯಿ ದಿನಾಲು ಹೇಳ್ತಾರೆ ನಿನ್ನೊಳಗೆ ದೇವ್ರಿದ್ದಾನೆ, ನಿನ್ ಹೃದಯದಲ್ಲಿ ದೇವ್ರಿದ್ದಾನೆ ಅಂತ. ಒಂದ್ ವೇಳೆ ನನ್ ಆಪರೇಷನ್ ಮಾಡೋ ಟೈಮ್ದಲ್ಲಿ ದೇವ್ರು ಏನಾದ್ರು ನಿಮಗ್ ಕಾಣಿದ್ರೆ ಹ್ಯಾಕ್ ಕಾಣ್ತಾನೆ ದೇವ್ರು ಅನ್ನೋದನ್ನ ನನಗ್ ನೀವ್ ಹೇಳ್ಬೇಕು. ಆ ಮಗು ಹೇಳತ್ತೇರಿ. ಆ ಮಗು 2-3 ಸ್ಟ್ಯಾಂಡರ್ಡ್ ಮಗು ಹೇಳುತ್ತೇರಿ ಡಾಕ್ಟರ್ಗೆ. ಆಯ್ತು ಮಗು ಅಂತ ಹೇಳ್ತಾರ್ರಿ ಡಾಕ್ಟ್ರು. ಯಾವಾಗ ಆಪರೇಷನ್ ಟೈಮ್ ಸ್ಟಾರ್ಟ್ ಆಗತ್ತೆ, ಆ ಮಗುವಿನ ಹೃದಯದಲ್ಲಿ ಒಂದ್ ಹನಿನೂ ರಕ್ತ ಬರಲ್ಲ, ಬರೋದಿಲ್ಲ ಪಂಪ್ ಮಾಡ್ಲಿಕ್ಕೆ. ಆಗ ಡಾಕ್ಟರ್ ಹೇಳ್ತಾರೆ, ದೇವ್ರೆ, ಮಗು ಸ್ಟಾರ್ಟಿಂಗ್ ದಲ್ಲಿ ನನಗೆ ಹೀಗ್ ಕೇಳಿದೆ, ನಾನಂತೂ ನಾನು ಮನುಷ್ಯ ಆದ್ರೆ ನೀನು ಸೃಷ್ಟಿಕರ್ತ, ನನ್ನಿಂದ ಏನ್ ಸಾಧ್ಯ ಆಯ್ತು ಅದನ್ನ ಮಾಡಿದೀನಿ, ಇನ್ನು ನಿನ್ನಿಗೆ ಬಿಟ್ಟುಕೊಟ್ಟದ್ದು ನಂದು ಶಕ್ತಿ ಮೀರಿದೀನಿ, ನಂದು ಶಕ್ತಿ ಮೀರಿದೆ ಇದು, ನಿನ್ಗೆ ಬಿಟ್ಟುಕೊಟ್ಟದ್ದು ಅಂತ ಹೇಳಿದಾಗ ಆ ಕೈ ಮುಗಿದು ದೇವ್ರ ಹತ್ರ ಆ ಡಾಕ್ಟ್ರು ಅತ್ಯಂತ ಹೃದಯ ತಜ್ಞರು, ಬಹಳಷ್ಟು ಆಪರೇಷನ್ಗಳ ಮಾಡಿದಂತ ದೊಡ್ಡ ತಜ್ಞರು ಅವರು. ಒಂದು 40-50 ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಡಾಕ್ಟರ್ ಅವರು, ಆ ಮಗುವಿನ ಹಾರ್ಟ್ ಆಪರೇಷನ್ ಮಾಡೋ ಡಾಕ್ಟ್ರು. ಯಾವಾಗ ದೇವ್ರಿಗೆ ಕೈ ಮುಕ್ಕೊಂಡು ನಿಂತಿದ್ದಾರೋ ಆವಾಗ ಪಕ್ಕದಿಂದ ನರ್ಸ್ ಕೂಗ್ತಾ ಬರ್ತಾಳೆ, ಮೇಡಮ್ ಸರ್ ಹೃದಯದಿಂದ ಬ್ಲಡ್ ಬರ್ತಾ ಇದೆ ಅಂತ. ಆ ಮಗುವಿನ ನಂಬಿಕೆಗೋಸ್ಕರ ಆ ದೇವ್ರು ಚಮತ್ಕಾರ ಮಾಡಿರ್ತಾನ್ರಿ. ಅದಕ್ಕಾಗಿ ನಿಮ್ಮಲ್ಲೂ ಕೂಡ ನೀವು ನಂಬಿಕೆಯನ್ನಿಡ್ರಿ. ಆ ದೇವ್ರು ಎಂದೂ ನನ್ ಕೈ ಬಿಡೋಲ್ಲ. ನಾನು ಎಷ್ಟು ಓದಿದೀನಿ ಅದನ್ನ ನನಗೆ ಎಕ್ಸಾಮ್ ಟೈಮ್ದಲ್ಲಿ ನೆನಪು ಬರುತ್ತೆ, ನಾನ್ ಬರೀತೀನಿ. ನಮ್ಮ ತಂದೆ ತಾಯಿ, ನನ್ನ ಗುರುಗಳಿಗೆ ನಾನು ಅನ್ಯಾಯ ಮಾಡಲ್ಲ. ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನಿಸ್ತೀನಿ. ದೇವ್ರೆ, ನನ್ನನ್ನ
ನನ್ನ ಶಕ್ತಿಯ ಪ್ರಕಾರ ನನಗೆ ಹೋರಾಡ್ಲಿಕ್ಕೆ ನನಗೆ ಶಕ್ತಿ ಕೊಡು ಅನ್ನೋ ಭಾವನೆಯಿಂದ ಓದ್ಬೇಕೇ ಹೊರತಾಗಿ ನೆನಪಾಕಿತ್ ಬಿಡು ಓದ್ತೀನಿ ಬಿಡು ಅನ್ನೋ ಭಾವನೆ ಇರಬಾರ್ದು. ಅದಕ್ಕಾಗಿ ಚಿಕ್ಕ ಚಿಕ್ಕ ವಿಷಯಗಳು ಆ ಮಗುವಿನ ತರ ನಮ್ದು ಮನಸ್ಸು. ನೀವು ಮಕ್ಕಳೇ ಇದ್ದೀರಾ, ಅದಕ್ಕಾಗಿ ಹೇಳೋದು. ನಿಮ್ಮ ನಂಬಿಕೆನು ಮಕ್ಕಳನ್ನ ದೇವರಿಗೆ ಹೋಲಿಸ್ತಾ ಇರ್ರಿ. ಯಾಕಂದ್ರೆ ನೀವು ಸುಳ್ಳು ಮಾತಾಡೋದಾಗ್ಲಿ ಅಥವಾ ನಿಮ್ಮಲ್ಲಿ ದ್ವೇಷ, ಅಸೂಯೆ, ಕೆಟ್ಟ ಅನ್ನೋದು ನಿಮ್ಗೆ ಗೊತ್ತಿರಲ್ರಿ. ನೀವು ಬೆಳ್ತಾ ಬೆಳ್ತಾ ನಿಮ್ಮಲ್ಲಿ ಆ ಗುಣಗಳು ಬರ್ತಾವ. ಅದಕ್ಕಾಗಿ ಮಗುವಿನ ಮನಸ್ಸು ಅಂದ್ರೆ ದೇವರ ಮನಸ್ಸು ಅಂತಾರ್ರಿ. ಸುಳ್ಳು, ಕೆಟ್ಟ ಚಟ ಅಂತದೇನು ಮಗುವಿನಲ್ಲಿ ಇರಲ್ಲ. ಅದಕ್ಕಾಗಿ ಆ ದೇವ್ರನ್ನ ನಂಬ್ರಿ. ಆ ದೇವ್ರು ಮಕ್ಕಳ ಕರೆಗೆ ಓಡೋಡಿ ಬರ್ತಾನ್ರಿ. ನೀವು ಮನಸ್ಪೂರ್ವಕವಾಗಿ ಕರೆದ್ರೆ ಆ ದೇವ್ರು ಯಾವ್ದರ ರೂಪದಲ್ಲಾದ್ರೂ ಬಂದು ನಿಮಗೆ ಸಹಾಯ ಮಾಡೇ ಮಾಡ್ತಾನೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಸ್ಟಡಿ ಪ್ಲಾನಿಂಗ್ ದಲ್ಲಿ ಈ ಎಲ್ಲ ಟೆಕ್ನಿಕ್ಗಳನ್ನ ಉಪಯೋಗಿಸ್ಕೋಬೇಕು. ಯಾವುದು? ಬ್ರೀದಿಂಗ್ ಟೆಕ್ನಿಕ್ಕು, ಸ್ಮಾಲ್ ಟಾರ್ಗೆಟ್ ಇಟ್ಕೊಂಡು ಸ್ಟಡಿ ಪ್ಲಾನಿಂಗು. ಆಮೇಲೆ 45 ಮಿನಿಟ್ಸ್ ಒಂದು ವಿಷಯನ ಓದಿದ್ರೆ ಒಂದು 5 ನಿಮಿಷ ಬ್ರೇಕ್ ಕೊಡ್ರಿ. ನೀವೇನು ಓದಿರ್ತೀರಲ್ಲ, ಈಗ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಒಂದು ಲಾಂಗ್ ಕ್ವಶನ್ ಅನ್ನ ಒಂದ್ 2-3 ಕ್ವಶನ್ ಲಾಂಗ್ ಕ್ವಶನ್ ಅನ್ನ ಓದಿರ್ತೀರಿ ಅಂತ ತಿಳ್ಕೊರಿ. ಅದನ್ನ ಬುಕ್ ಕ್ಲೋಸ್ ಮಾಡಿ ನಾನು ಏನು ಓದಿದ್ದೀನಲ್ಲ ಅದನ್ನ ಕೂಲ್ ಆಗಿ ಒಂದ್ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಸೊ ಓದಿದ್ದನ್ನ ನೆನಪು ಮಾಡ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಓದುವುದು ಮತ್ತೆ ಬರೆಯುವುದು ಎರಡು ಜೊತೆ ಜೊತೆಯಾಗಿ ನಡೆದ್ರೆ ಇಫೆಕ್ಟಿವ್ ಜಾಸ್ತಿ ಆಗುತ್ತೆ. ಮತ್ತೆ 5 ಮಿನಿಟ್ಸ್ ನಂತರ ನೀವು ಏನ್ ಬರ್ದಿರ್ತೀರಲ್ಲ ಅದನ್ನ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ರಿ. ಸೊ ಒಂದೆರಡು ಸಿಲಿ ಮಿಸ್ಟೇಕ್ ಆಗಿರ್ತೇವೆ, ಅದನ್ನ ಕರೆಕ್ಷನ್ ಮಾಡ್ಕೊಂಡ್ರೆ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಅದಕ್ಕಾಗಿ ನೆಕ್ಸ್ಟ್ 4ನೇದು ಪಾಸಿಟಿವ್ ಸೆಲ್ಫ್ ಟಾಕ್. ನಿಮ್ಮನ್ನ ನೀವು ನಂಬ್ರಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ನೋಡ್ರಿ, ನೆಕ್ಸ್ಟ್ 4ನೇ ಪಾಯಿಂಟ್ ಯಾವುದು? ಪಾಸಿಟಿವ್ ಸೆಲ್ಫ್. ಐ ಆಮ್ ಪ್ರಿಪೇರ್ಡ್, ಐ ಕ್ಯಾನ್ ಡೂ ಇಟ್. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಸ್ಟೂಡೆಂಟ್ಗೆ ಏನಂತ, ಬೇರೆದವ್ರು ನಂಬ್ಲಿ ಬಿಡ್ಲಿ ಬಿಟ್ಬಿಡ್ರಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ್ರಿ. ಆದ್ರೆ ನಿಮ್ಮನ್ನ ನೀವು ಮಾತ್ರ ಯಾವಾಗ್ಲೂ ನಂಬೇಕು. ನನ್ ತಂದೆಯವರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇದ್ರು, ಏನಂತಂದ್ರೆ ಸ್ವಸಹಾಯವೇ ಶ್ರೇಷ್ಠ ಸಹಾಯ. ನಿಮ್ಮನ್ನ ನೀವು ನಂಬೇಕು. ನಿಮ್ಮ ವಿಲ್ ಪವರ್ ಅನ್ನ ನೀವು ನಂಬ್ಕೊಂಡು ಹೋದ್ರೆ, ಯಾವುದೇ ಹಂತದಲ್ಲಾಗ್ಲಿ ದೇವ್ರು ನಿಮ್ಮನ್ನ ಕೈ ಬಿಡೋಲ್ಲ. ಆ ವಿಲ್ ಪವರು ನಿಮಗೆ ಕೆಳಗ್ ಬೀಳದ ಹಾಗೆ ನಿಮ್ಮನ್ನ ಯಾವತ್ತು ಕಾಪಾಡ್ತಾ ಇರುತ್ತೆ. ಸೊ ನೆಕ್ಸ್ಟ್ ಎಕ್ಸಾಮ್ ಟೈಮ್ದಲ್ಲಿ ಬಂದ ತಕ್ಷಣ ಸ್ಲೀಪ್ ರೂಲ್ಸ್, ನಿದ್ದೆಗೆಡದೆ ಆ ಅಭ್ಯಾಸ ನಿದ್ದೆನ ಹಾಳು ಮಾಡ್ಬೇಡ್ರಿ. ಮಿನಿಮಮ್ ಆಗಿ ಎಷ್ಟು ನಿದ್ದೆ ಮೊದ್ಲಿಂದ ಮಾಡ್ತಿದ್ರು ಅದನ್ನ ರೂಲ್ಸ್ ಆಗಿ, ಇಲ್ಲ ಎಕ್ಸಾಮ್ ಬಂದಿದೆ ಟೆನ್ಷನ್ದಲ್ಲಿ ಅಂತ ತಿಳ್ಕೊಂಡು 1 ತಾಸು 2 ತಾಸು ಮಾಡುವುದನ್ನ ಮಾಡಬೇಡಿ. ಅತ್ಯಂತ ಪ್ರಾಮಾಣಿಕವಾಗಿ ಹೆಲ್ತ್ ಕಡೆ ಇಂಪಾರ್ಟೆಂಟ್ ಕೊಡ್ಬೇಕು ಎಕ್ಸಾಮ್ ಟೈಮ್ದಲ್ಲಿ. ಆರೋಗ್ಯ ಕಡೆನೂ ಕೂಡ ಅಷ್ಟೇ ಮಹತ್ವ ಕೊಡ್ಬೇಕು. ನೆಕ್ಸ್ಟ್ ಅವಾಯ್ಡ್ ದ ಕಂಪ್ಯಾರಿಸನ್. ಬೇರೆಯವ್ರ ಜೊತೆ ನಿಮ್ಮನ್ನ ಹೋಲಿಸ್ಬೇಡ್ರಿ. ಅವನು ಟಾಪ್ ಬಂದಾನ, ಅವರು ಹಾಗಿದ್ದಾರೆ, ಅವ್ರು ಹಿಂಗ್ ಬರೀತಾರ. ಸೊ ನಿಮ್ಮಲ್ಲಿ ಯುನಿಕ್ ಕ್ವಾಲಿಟಿ ಇದೆ. ದೇವ್ರು ನಿಮ್ಮನ್ನ ಯುನಿಕ್ ಆಗಿ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ನೀವು ಆ ರೀತಿ ಮಾಡಿ ತೋರಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆ. ಬೇರೆಯವ್ರ ಜೊತೆ ನಿಮ್ಮ ಮಕ್ಕಳನ್ನ, ಪೇರೆಂಟ್ಸ್ಗೂ ಕೂಡ ಹೇಳ್ತೀನಿ, ನಿಮ್ಮ ನಿಮ್ಮ ಸ್ವಂತ ಮಕ್ಕಳ ಜೊತೆ, ದೊಡ್ಡವ್ರ ಜೊತೆ ಚಿಕ್ಕವ್ರನ್ನ ದೊಡ್ಡವ್ರ ಜೊತೆ ಅಥವಾ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಿದ್ರೆ ನಿಮ್ಮ ಮಕ್ಕಳನ್ನ ಕಾನ್ಫಿಡೆನ್ಸ್ ಅನ್ನ ನೀವು ಲೋ ಮಾಡ್ತೀರಾ. ಯಾವುದೇ ಕಾರಣಕ್ಕೂ ಬೇರೆಯವರ ಮಕ್ಕಳ ಜೊತೆ ನಿಮ್ಮ ಮಕ್ಕಳನ್ನ ಕಂಪ್ಯಾರಿಸನ್ ಮಾಡಬೇಡಿ. ಕೊನೆಯದಾಗಿ ಎಲ್ಲ ಪಾಲಕರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂತ ವಿಷಯ ಏನಂತಂದ್ರೆ, ಅಂಕಗಳು ನಿಮ್ಮ ಮಕ್ಕಳಿಗೆ ಜಾಬ್ ಕೊಡಲ್ಲ. ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಮಕ್ಕಳ ಮನೋಸ್ಥೈರ್ಯ, ಮಕ್ಕಳ ಆತ್ಮವಿಶ್ವಾಸ, ಮಕ್ಕಳ ಶಿಸ್ತು ಮಕ್ಕಳಿಗೆ ಜಾಬ್ ಕೊಡುತ್ತೆ ಹೊರತಾಗಿ ಯಾವುದೇ ಅಂಕ ಪಟ್ಟಿಯಿಂದ ಇವತ್ತಿ ಒಂದು ಜಾಬ್ ಆಗ್ಲಿ ಅಥವಾ ನಿಮ್ಮ ಮಗುವಿನ ಅರ್ಹತೆಯನ್ನು ಅಳ್ಲಿಕ್ಕಾಗಲ್ಲ. ಈ ಒಂದು ವಾಕ್ಯವನ್ನ ನೆನಪಿಟ್ಟುಕೊಂಡು ನೀವು ಮಗುವಿನ ಜೊತೆ ಹೇಗೆ ಇರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ನೀನು ಸರಿಯಾಗಿ ಮಾರ್ಕ್ಸ್ ತಗೊಂಡ್ ಬಂದಿಲ್ಲ, ನೀನು ಸರಿಯಾಗಿ ಬರೆಯೋದಿಲ್ಲ, ನೀನು ಸರಿಯಾಗಿ ಓದೋದಿಲ್ಲ ಅನ್ನೋ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಸಪೋರ್ಟ್ ಮಾಡದೆ ಹೋದ್ರೆ ಇನ್ನು ಯಾರು ಬಂದ್ ಸಪೋರ್ಟ್ ಮಾಡೋರು? ಹೌದು, ನಾನು ಒಪ್ಕೋತೀನಿ ಏನಂತ, ನಿಮ್ಮ ಮಾತನ್ನ ಕೇಳಲ್ಲ, ಮೊಬೈಲ್ ಯೂಸ್ ಮಾಡ್ತಾರೆ, ನಿಮ್ಮ ಕೆಲಸಗಳನ್ನ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋಲ್ಲ. ಹೌದು, ಎಲ್ಲನೂ ಇದಿರ್ಬೋದು. ಆದ್ರೆ ಮಕ್ಕಳು ಕಷ್ಟದಲ್ಲಿರುವಾಗ ತಂದೆ ತಾಯಿ ಸಪೋರ್ಟ್ ಮಾಡ್ಬೇಕೆ ಹೊರತಾಗಿ ನಿಮ್ಮ ಪಕ್ಕದ ಮನೆಯವರು ಅಥವಾ ಬೇರೆ ಯಾರು ಬಂದು ಹೆಲ್ಪ್ ಮಾಡಲ್ಲ. ಅದಕ್ಕಾಗಿ ಎಲ್ಲ ಪಾಲಕರಲ್ಲಿ ನನ್ನ ಕಳಕಳಿಯ ವಿನಂತಿ ಏನಂತಂದ್ರೆ, ಎಕ್ಸಾಮ್ ಟೈಮ್ದಲ್ಲಿ ಅದು ಎಷ್ಟೇ ಚಿಕ್ಕದಾಗಿರ್ಲಿ ಮಗು, ಯಾವುದೇ ಸೆಕೆಂಡ್ ಇಯರ್ ಆಗಿರ್ಲಿ, 10th ಆಗಿರ್ಲಿ, 8th ಸ್ಟ್ಯಾಂಡರ್ಡ್ ಆಗಿರ್ಲಿ, ಯಾವುದೇ ಸ್ಟ್ಯಾಂಡರ್ಡ್ ಅಲ್ಲಿ ಮಗು ಓದ್ತಾ ಇದ್ರು ಕೂಡ ನಿಮ್ಮ ಮಕ್ಕಳಿಗೆ ನೀವು ಬೆನ್ನೆಲುಬು ಆಗಿರ್ಬೇಕೇ ಹೊರತಾಗಿ ನಿಮ್ಮ ಮಾತೆ ಅವರಿಗೆ ಚುಚ್ಚು ಅಂತಿರಬಾರದು. ಇದನ್ನ ಕಳಕಳಿಯಿಂದ ಕೇಳ್ಕೊತೀನಿ. ಸೊ ಈ ವಿಡಿಯೋನ ಯೂಸ್ ಮಾಡಿಕೊಂಡು ಕೂಲ್ ಆಗಿ ಕಾಮ್ ಆಗಿ ಎಕ್ಸಾಮ್ ಬರೀತೀರಾ ಅಂತ ಭಾವಿಸ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.